ಕರಾವಳಿ ಭಾಗದಲ್ಲಿ ತೀವ್ರ ಮತ್ಸ್ಯಕ್ಷಾಮ ಉಂಟಾಗಿರುವ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಖುದ್ದು ಸಚಿವ ಮಂಕಾಳ್ ವೈದ್ಯ ಅವರೇ ಬೋಟ್ ಅನ್ನು ಚಲಾಯಿಸಿದ್ದಾರೆ. ತಾವೇ ಖುದ್ದಾಗಿ ಬೋಟ್ ಅನ್ನು ಡ್ರೈವ್ ಮಾಡಿದ್ದಾರೆ ಸಚಿವರು. ಸಮುದ್ರದಲ್ಲಿ ಬೋಟ್ ಚಲಾಯಿಸಿದ್ದಾರೆ ಮಂಕಾಳ್ ವೈದ್ಯ. ಮತ್ಸ್ಯಕ್ಷಾಮದ ಹಿನ್ನೆಲೆಯಲ್ಲಿ ಪೂಜೆಯನ್ನ ಆಯೋಜನೆ ಮಾಡಲಾಗಿತ್ತು. ಭಟ್ಕಳದ ಆಲ್ವೆಕೋಡಿ ದುರ್ಗಾ ಪರಮೇಶ್ವರಿಗೆ ಪೂಜಾ ಕಾರ್ಯಕ್ರಮ. ಈ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ಬಂದ ಸಚಿವರು ಬೋಟ್ ಅನ್ನ ಡ್ರೈವ್ ಮಾಡಿದ್ದಾರೆ. ಬಳಿಕ ಅರಬ್ಬಿ ಸಮುದ್ರಕ್ಕೆ ಬಾಗಿನವನ್ನ ಕೂಡ ಅರ್ಪಿಸಿದ್ದಾರೆ. ಉತ್ತಮ ಮೀನಿನ ಹಿಡುವಳಿ ಆಗಲಿ ಅಂತ ಹೇಳಿ ದೇವರಿಗೆ ವಿಶೇಷ ಪೂಜೆಯನ್ನು ಸಮರ್ಪಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಿ ತೀವ್ರ ಮತ್ಸ್ಯಕ್ಷಾಮ ಉಂಟಾಗಿರುವ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಖುದ್ದು ಸಚಿವ ಮಂಕಾಳ್ ವೈದ್ಯ ಅವರೇ ಬೋಟ್ ಅನ್ನ ಚಲಾಯಿಸಿದ್ದಾರೆ. ತಾವೇ ಖುದ್ದಾಗಿ ಬೋಟ್ ಅನ್ನ ಡ್ರೈವ್ ಮಾಡಿದ್ದಾರೆ ಸಚಿವರು. ಸಮುದ್ರದಲ್ಲಿ ಬೋಟ್ ಚಲಾಯಿಸಿದ್ದಾರೆ ಮಂಕಾಳ್ ವೈದ್ಯ. ಮತ್ಸ್ಯಕ್ಷಾಮದ ಹಿನ್ನೆಲೆಯಲ್ಲಿ ಪೂಜೆಯನ್ನ ಆಯೋಜನೆ ಮಾಡಲಾಗಿತ್ತು. ಭಟ್ಕಳದ ಆಲ್ವೆಕೋಡಿ ದುರ್ಗಾ ಪರಮೇಶ್ವರಿಗೆ ಪೂಜಾ ಕಾರ್ಯಕ್ರಮ. ಈ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ಬಂದ ಸಚಿವರು ಬೋಟ್ ಅನ್ನ ಡ್ರೈವ್ ಮಾಡಿದ್ದಾರೆ. ಬಳಿಕ ಅರಬ್ಬಿ ಸಮುದ್ರಕ್ಕೆ ಬಾಗಿನವನ್ನ ಕೂಡ ಅರ್ಪಿಸಿದ್ದಾರೆ. ಉತ್ತಮ ಮೀನಿನ ಹಿಡುವಳಿ ಆಗಲಿ ಅಂತ ಹೇಳಿ ದೇವರಿಗೆ ವಿಶೇಷ ಪೂಜೆಯನ್ನು ಸಮರ್ಪಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಿ ತೀವ್ರ ಮತ್ಸ್ಯಕ್ಷಾಮ ಉಂಟಾಗಿರುವ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಖುದ್ದು ಸಚಿವ ಮಂಕಾಳ್ ವೈದ್ಯ ಅವರೇ ಬೋಟ್ ಅನ್ನ ಚಲಾಯಿಸಿದ್ದಾರೆ. ತಾವೇ ಖುದ್ದಾಗಿ ಬೋಟ್ ಅನ್ನ ಡ್ರೈವ್ ಮಾಡಿದ್ದಾರೆ ಸಚಿವರು. ಸಮುದ್ರದಲ್ಲಿ ಬೋಟ್ ಚಲಾಯಿಸಿದ್ದಾರೆ ಮಂಕಾಳ್ ವೈದ್ಯ. ಮತ್ಸ್ಯಕ್ಷಾಮದ ಹಿನ್ನೆಲೆಯಲ್ಲಿ ಪೂಜೆಯನ್ನ ಆಯೋಜನೆ ಮಾಡಲಾಗಿತ್ತು. ಭಟ್ಕಳದ ಆಲ್ವೆಕೋಡಿ ದುರ್ಗಾ ಪರಮೇಶ್ವರಿಗೆ ಪೂಜಾ ಕಾರ್ಯಕ್ರಮ. ಈ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ಬಂದ ಸಚಿವರು ಬೋಟ್ ಅನ್ನ ಡ್ರೈವ್ ಮಾಡಿದ್ದಾರೆ. ಬಳಿಕ ಅರಬ್ಬಿ ಸಮುದ್ರಕ್ಕೆ ಬಾಗಿನವನ್ನ ಕೂಡ ಅರ್ಪಿಸಿದ್ದಾರೆ. ಉತ್ತಮ ಮೀನಿನ ಹಿಡುವಳಿ ಆಗಲಿ ಅಂತ ಹೇಳಿ ದೇವರಿಗೆ ವಿಶೇಷ ಪೂಜೆಯನ್ನು ಸಮರ್ಪಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಿ ತೀವ್ರ ಮತ್ಸ್ಯಕ್ಷಾಮ ಉಂಟಾಗಿರುವ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಖುದ್ದು ಸಚಿವ ಮಂಕಾಳ್ ವೈದ್ಯ ಅವರೇ ಬೋಟ್ ಅನ್ನ ಚಲಾಯಿಸಿದ್ದಾರೆ. ತಾವೇ ಖುದ್ದಾಗಿ ಬೋಟ್ ಅನ್ನ ಡ್ರೈವ್ ಮಾಡಿದ್ದಾರೆ ಸಚಿವರು. ಸಮುದ್ರದಲ್ಲಿ ಬೋಟ್ ಚಲಾಯಿಸಿದ್ದಾರೆ ಮಂಕಾಳ್ ವೈದ್ಯ. ಮತ್ಸ್ಯಕ್ಷಾಮದ ಹಿನ್ನೆಲೆಯಲ್ಲಿ ಪೂಜೆಯನ್ನ ಆಯೋಜನೆ ಮಾಡಲಾಗಿತ್ತು. ಭಟ್ಕಳದ ಆಲ್ವೆಕೋಡಿ ದುರ್ಗಾ ಪರಮೇಶ್ವರಿಗೆ ಪೂಜಾ ಕಾರ್ಯಕ್ರಮ. ಈ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ಬಂದ ಸಚಿವರು ಬೋಟ್ ಅನ್ನ ಡ್ರೈವ್ ಮಾಡಿದ್ದಾರೆ. ಬಳಿಕ ಅರಬ್ಬಿ ಸಮುದ್ರಕ್ಕೆ ಬಾಗಿನವನ್ನ ಕೂಡ ಅರ್ಪಿಸಿದ್ದಾರೆ. ಉತ್ತಮ ಮೀನಿನ ಹಿಡುವಳಿ ಆಗಲಿ ಅಂತ ಹೇಳಿ ದೇವರಿಗೆ ವಿಶೇಷ ಪೂಜೆಯನ್ನು ಸಮರ್ಪಣೆ ಮಾಡಲಾಗಿದೆ. ಕರಾವಳಿ
ಭಾಗದಲ್ಲಿ ತೀವ್ರ ಮತ್ಸ್ಯಕ್ಷಾಮ ಉಂಟಾಗಿರುವ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಖುದ್ದು ಸಚಿವ ಮಂಕಾಳ್ ವೈದ್ಯ ಅವರೇ ಬೋಟ್ ಅನ್ನ ಚಲಾಯಿಸಿದ್ದಾರೆ. ತಾವೇ ಖುದ್ದಾಗಿ ಬೋಟ್ ಅನ್ನ ಡ್ರೈವ್ ಮಾಡಿದ್ದಾರೆ ಸಚಿವರು. ಸಮುದ್ರದಲ್ಲಿ ಬೋಟ್ ಚಲಾಯಿಸಿದ್ದಾರೆ ಮಂಕಾಳ್ ವೈದ್ಯ. ಮತ್ಸ್ಯಕ್ಷಾಮದ ಹಿನ್ನೆಲೆಯಲ್ಲಿ ಪೂಜೆಯನ್ನ ಆಯೋಜನೆ ಮಾಡಲಾಗಿತ್ತು. ಭಟ್ಕಳದ ಆಲ್ವೆಕೋಡಿ ದುರ್ಗಾ ಪರಮೇಶ್ವರಿಗೆ ಪೂಜಾ ಕಾರ್ಯಕ್ರಮ. ಈ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ಬಂದ ಸಚಿವರು ಬೋಟ್ ಅನ್ನ ಡ್ರೈವ್ ಮಾಡಿದ್ದಾರೆ. ಬಳಿಕ ಅರಬ್ಬಿ ಸಮುದ್ರಕ್ಕೆ ಬಾಗಿನವನ್ನ ಕೂಡ ಅರ್ಪಿಸಿದ್ದಾರೆ. ಉತ್ತಮ ಮೀನಿನ ಹಿಡುವಳಿ ಆಗಲಿ ಅಂತ ಹೇಳಿ ದೇವರಿಗೆ ವಿಶೇಷ ಪೂಜೆಯನ್ನು ಸಮರ್ಪಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಿ ತೀವ್ರ ಮತ್ಸ್ಯಕ್ಷಾಮ ಉಂಟಾಗಿರುವ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಖುದ್ದು ಸಚಿವ ಮಂಕಾಳ್ ವೈದ್ಯ ಅವರೇ ಬೋಟ್ ಅನ್ನ ಚಲಾಯಿಸಿದ್ದಾರೆ. ತಾವೇ ಖುದ್ದಾಗಿ ಬೋಟ್ ಅನ್ನ ಡ್ರೈವ್ ಮಾಡಿದ್ದಾರೆ ಸಚಿವರು. ಸಮುದ್ರದಲ್ಲಿ ಬೋಟ್ ಚಲಾಯಿಸಿದ್ದಾರೆ ಮಂಕಾಳ್ ವೈದ್ಯ. ಮತ್ಸ್ಯಕ್ಷಾಮದ ಹಿನ್ನೆಲೆಯಲ್ಲಿ ಪೂಜೆಯನ್ನ ಆಯೋಜನೆ ಮಾಡಲಾಗಿತ್ತು. ಭಟ್ಕಳದ ಆಲ್ವೆಕೋಡಿ ದುರ್ಗಾ ಪರಮೇಶ್ವರಿಗೆ ಪೂಜಾ ಕಾರ್ಯಕ್ರಮ. ಈ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ಬಂದ ಸಚಿವರು ಬೋಟ್ ಅನ್ನ ಡ್ರೈವ್ ಮಾಡಿದ್ದಾರೆ. ಬಳಿಕ ಅರಬ್ಬಿ ಸಮುದ್ರಕ್ಕೆ ಬಾಗಿನವನ್ನ ಕೂಡ ಅರ್ಪಿಸಿದ್ದಾರೆ. ಉತ್ತಮ ಮೀನಿನ ಹಿಡುವಳಿ ಆಗಲಿ ಅಂತ ಹೇಳಿ ದೇವರಿಗೆ ವಿಶೇಷ ಪೂಜೆಯನ್ನು ಸಮರ್ಪಣೆ ಮಾಡಲಾಗಿದೆ. ಸಮರ್ಪಣೆ ಮಾಡಲಾಗಿದೆ. ಒಂದು ಬ್ರೇಕ್ ಆದ ನಂತರ ಕಾಂಗ್ರೆಸ್ನ ಒಳಗೆ ಕುರ್ಚಿ ಕದನದ ಮುಂದುವರೆದ